ಡಿಪ್ಲೊಮೊ ಸಿಇಟಿ ವಿದ್ಯಾರ್ಥಿಗಳಿಗೆ ಮತ್ತೆ PGCET ಎಕ್ಸಾಮ್ ನ ಬರ್ದಿರುವಂತ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆನಾ? ಯಾಕೆಂದ್ರೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಡಿಪ್ಲೊಮೊ ಸಿಇಟಿ ವಿದ್ಯಾರ್ಥಿಗಳಿಗೆ ಬೇಗ ಸ್ಟಾರ್ಟ್ ಆಗಿ ಬೇಗ ಮುಗ್ದೋಗುತ್ತೆ. ಆದ್ರೆ PGCET ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ನಡೆಯುತ್ತೆ. ಏನಕ್ಕೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ, ಯಾವಾಗ ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಮತ್ತೆ ಯಾವಾಗ ರಿಸಲ್ಟ್ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಗಳಿದೆ ಎಲ್ಲಾದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ಡಿಪ್ಲೊಮೊ ಸಿಇಟಿ ನ ಬರ್ದಿದ್ದೀರಾ ಅಥವಾ PGCET ನ ಬರ್ದಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ನಿಮ್ಮ ಡಿಪ್ಲೊಮೊ ಸಿಇಟಿ ಹಾಗೆ PGCET ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ನೀಡಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಇಲ್ಲಿ ಫಸ್ಟ್ ನಿಮಗೆ ರಿಸಲ್ಟ್ ಡೇಟ್ ತಿಳಿಸ್ಕೊಡಕ್ಕಿಂತ ಮುಂಚೆ ನಿಮ್ಮ ಕೀ ಆನ್ಸರ್ ಅಲ್ಲಿ ಕೆಲವು ಚೇಂಜಸ್ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಡಿಪ್ಲೊಮೊ ಸಿಇಟಿ ಕೀ ಆನ್ಸರ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್ ನ ಕೊಟ್ಟಿದ್ದಾರೆ, ನಂತರ ಯಾವ ಒಂದು ಕ್ವಶನ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಫಸ್ಟ್ ಏನ್ ಮಾಡಿದ್ರೆ ಅಂದ್ರೆ ಕೀ ಆನ್ಸರ್ ಅಲ್ಲಿ A1 ಅಲ್ಲಿ 22ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಅಂದ್ಬಿಟ್ಟು 2ನೇದು ಅಂತ ಹೇಳಿದ್ರು ಆಪ್ಷನ್. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 2 ಅಥವಾ 3 ಇವೆರಡರಲ್ಲಿ ಯಾವ್ದಾದ್ರು ಒಂದು ನೀವು ಶೇಡ್ ಮಾಡಿತ್ತು ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಅದೇ ರೀತಿನೂ ಇನ್ನೊಂದು ಕ್ವಶನ್ಗೂ ಕೂಡ ಕೊಟ್ಟಿದ್ರೆ 1 or 3 ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಯಾವ ಕ್ವಶನ್ ನಂಬರ್ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ರೆ ನಿಮ್ಮ ಬುಕ್ಲೆಟ್ ನ ಓಪನ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು DCET ವಿದ್ಯಾರ್ಥಿಗಳಿಗೆ. ಓಕೆನಾ? ನಂತರ PGCET ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ಇಲ್ಲಿ ಕೆಲವು ಕ್ವಶನ್ ಗಳಿಗೆ ನಿಮ್ಗೆ ಆ ರೀತಿ ಇದೆ, ಕೆಲವು ಕ್ವಶನ್ ಗಳಿಗೆ ಓಪನ್ ಆಗಿ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಎಲ್ಲಾ ಸಬ್ಜೆಕ್ಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್ ಹಾಗೆ ಸಿವಿಲ್ ಇಂಜಿನಿಯರಿಂಗ್ ಎಲ್ಲದಕ್ಕೂ ಕೂಡ ರಿವೈಸ್ಡ್ ಕೀ ಆನ್ಸರ್ ಬಂದಿದೆ. ಅದನ್ನ ನೀವು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ, ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ, ನಾವು ಎಕ್ಸಾಮ್ ಬರ್ದಾಯ್ತು, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆನಾ? ಇವಾಗ ನೋಡಿ, ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಏನಿದೆಯಲ್ಲ ಇದು ಬೇಗ ಸ್ಟಾರ್ಟ್ ಆಗುತ್ತೆ, ಬೇಗ ಮುಗಿಯುತ್ತೆ. ಓಕೆನಾ? ಆದ್ರೆ PGCET ಕೌನ್ಸಿಲಿಂಗ್ ಏನಿದೆಯಲ್ಲ ಇದು ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದ್ರೆ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ 2 ಕೌನ್ಸಿಲಿಂಗ್ ಬರುತ್ತೆ, 2-3 ಬರುತ್ತೆ. ಅಂದ್ರೆ MCA ವಿದ್ಯಾರ್ಥಿಗಳಿಗೂ ಕೂಡ ಮಾಡಬೇಕು, ಹಾಗೆ MTech ಅವ್ರಿಗೂ ಮಾಡಬೇಕು, MBA ಅವ್ರಿಗೂ ಕೂಡ ಮಾಡ್ಬೇಕಲ್ವಾ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ರಿಸಲ್ಟ್ ಕೂಡ ಸ್ವಲ್ಪ ಡಿಲೇ ಬರುತ್ತೆ. ನಂತರ ನಿಮ್ಗೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆನೂ ಕೂಡ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಆದ್ರೆ ಡಿಪ್ಲೊಮೊ ಸಿಇಟಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ನೀವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಕೌನ್ಸಿಲಿಂಗ್ ನಿಮ್ಗೆ 2ರಿಂದ 3 ತಿಂಗಳಲ್ಲೇ ಬೇಗ ಮುಗಿಸ್ಬಿಡ್ತಾರೆ ಎಲ್ಲಾ ರೌಂಡು ಕೂಡ. ಓಕೆನಾ? DCET ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಜೂನ್ ಎಂಡ್ ಅಷ್ಟರಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? PGCET ವಿದ್ಯಾರ್ಥಿಗಳಿಗೆ ಏನಾಗ್ಬೋದು ಅಂದ್ರೆ ಇವಾಗ ಈ ತಿಂಗಳು ಎಂಡಲ್ಲಿ ಬರ್ಬೋದು, ಇಲ್ಲಾಂದ್ರೆ ನಿಮ್ಗೆ ಜುಲೈಯಲ್ಲಿ ಜಾಸ್ತಿ ಬರುವಂತ ಚಾನ್ಸಸ್ ಇರುತ್ತೆ ರಿಸಲ್ಟ್. ಓಕೆನಾ? ನಿಮ್ಗೆ PGCET ಮತ್ತೆ DCET ಅಪ್ಡೇಟ್ಸ್ ಗಳು ಯಾವುದೂ ಕೂಡ ಮಿಸ್ ಆಗ್ಬಾರ್ದಂದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಮಸ್ಟ್ ಅಂಡ್ ಶುಡ್ ಜಾಯ್ನ್ ಆಗಿ. ಅಲ್ಲಿ ಕ್ವಿಕ್ ಆಗಿ ಫಾಸ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ನಿಮ್ಗೆ ಕೊಡ್ತೀವಿ. ಓಕೆನಾ? ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಯ್ತು ಅಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಸಿಂಗಲ್ ಅಪ್ಡೇಟ್ ಕೂಡ ಮಿಸ್ ಮಾಡ್ದೇನೆ ಫ್ರೀ ಆಗಿ. ಓಕೆನಾ?